ದನದಾಹಿಗಳ ಅಟ್ಟಹಾಸಕ್ಕೆ ಕೊನೆಗೂ ಮೂಗುದಾರ. ಸಿಎಂ ನೇತೃತ್ವದ ಸಭೆಯಲ್ಲಿ ಸುಗ್ರೀವಾಜ್ಞೆ ಜಾರಿ. ಪ್ರಮುಖ ವಿಧೇಯಕಗಳಿಗೆ ಗ್ರೀನ್ ಸಿಗ್ನಲ್. ಕಲಬುರಗಿಯಲ್ಲಿ ಮುಂದುವರೆದ ರೈತರ ಹೋರಾಟ. ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ. ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರಕ್ಕೆ ಆಗ್ರಹ. ರಮ್ಯಾ ಚಿನ್ನದ ರಹಸ್ಯ ಬಗೆದಷ್ಟು ಬಯಲು. ಗೋಲ್ಡ್ ಸ್ಮಗ್ಲಿಂಗ್ ಹಿಂದೆ ಬಿದ್ದ ಡಿಆರ್ಐ ಅಧಿಕಾರಿಗಳು. ಜಾಮೀನಿಗಾಗಿ ರಮ್ಯಾ ಪರ ವಕೀಲರಿಂದ ಅರ್ಜಿ. ಬೆಂಗಳೂರಿಗರಿಗೆ ಮತ್ತೊಂದು ದರ ಏರಿಕೆಯ ಬಿಸಿ. ಮೆಟ್ರೋ ಬಳಿಕ ಆಗಲಿದೆಯಂತೆ ಆಟೋ ದುಬಾರಿ. ಸದ್ಯದಲ್ಲೇ ಜನರ ಜೇಬಿಗೆ ಕತ್ತರಿಗೆ ಪ್ಲಾನ್. ಭಾರತಕ್ಕೆ ದೊಡ್ಡಣ್ಣನಿಂದ ದೊಡ್ಡ ಶಾಕ್. ಭಾರತದ ಮೇಲೆ ಡೊನಾಲ್ಡ್ ತೆರಿಗೆ ಪ್ರಹಾರ. ಏಪ್ರಿಲ್ 2ರಿಂದ ಅಮೆರಿಕ ನೀತಿಯಲ್ಲಿ ಬದಲಾವಣೆ. ಕಲಬುರಗಿಯಲ್ಲಿ ಅನ್ನದಾತರ ಹೋರಾಟ ಮುಂದುವರೆದಿದೆ. ಡಿಸಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಆಗ್ತಾ ಇರುವಂತಹ ಹೋರಾಟ. ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಈ ಕೂಡಲೇ ಅಂತ ಹೋರಾಡುತ್ತಿದ್ದಾರೆ ರೈತರು. ಎತ್ತುಗಳಿಗೆ ಮೇವು, ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಅನ್ನುವಂತಹ ಹೋರಾಟ. ಎಸ್ವಿಪಿ ವೃತ್ತ, ಎಸ್ಪಿ ಪೆಟ್ರೋಲ್ ಬಂಕ್ನ ತನಕ ರಸ್ತೆಯನ್ನ ಕ್ಲೋಸ್ ಮಾಡಿ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಡಳಿತದ ಮನವರಿಕೆಗೂ ಕೂಡ ಅನ್ನದಾತರು ಬಗ್ಗಿಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಅಹೋರಾತ್ರಿಯ ಧರಣಿ ರೈತರಿಂದ ಮುಂದುವರಿತಾ ಇದೆ. ಈಗಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲೇ ಕೂತ್ಕೊಂಡು ಧರಣಿ ಮಾಡ್ತಾ ಇರುವಂತಹ ದೃಶ್ಯ. ಕಲಬುರಗಿಯಲ್ಲಿ ಪಿಯುಸಿ ರಾಜ್ಯಶಾಸ್ತ್ರ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಂತೆ. ವಿದ್ಯಾರ್ಥಿನಿಯ ಬದಲು ಕಾಂಗ್ರೆಸ್ ಕಾರ್ಯಕರ್ತೆಯಿಂದ ಪರೀಕ್ಷೆ ಬರೆಯಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಪರೀಕ್ಷೆ ಬರೆದಿದ್ದ ಕೈ ಕಾರ್ಯಕರ್ತೆ ಸಂಪೂರ್ಣ ಪಾಟೀಲ್ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಲಬುರಗಿ ನಗರದ ಮಿಲಿಂದ್ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಇದು. ಯಾರು ಅಭ್ಯರ್ಥಿ ಇರ್ತಾರಲ್ಲ